ಸರ್ ಏನಿಲ್ಲ, ಈಗ ನಾವು ನಮ್ದು ಸಹಕಾರ ನಗರ ಸರ್, ಅವರು ಸಹಕಾರ ನಗರನೇ. ನಾವು ಏನೋ ಈ ತರ ಯಾವುದೇ ಒಂದು ಹೊಸಬರ ಸಿನಿಮಾನ ಜನರ ಹತ್ರ ತಲುಪಿಸೋದು ತುಂಬಾ ಕಷ್ಟ. ಈಗ ದೊಡ್ಡ ಸ್ಟಾರ್ ವ್ಯಾಲ್ಯೂ ಇರುವಂತ, ಸ್ಟಾರ್ ಫೇಸ್ ವ್ಯಾಲ್ಯೂ ಇರುವಂತ ಒಂದು ಸಿನಿಮಾಗಳಿಗೆ ಯಾರು ಪ್ರಮೋಷನ್ ಇಲ್ದ್ರು ಕೂಡ ಗೊತ್ತಾಗುತ್ತೆ ಜನರಿಗೆ. ಸೊ ನಾವು ಅದೇ ಒಂದು ನಿಟ್ಟಿನಲ್ಲಿ ಈಗ ಲಾಯರ್ ಜಗದೀಶ್ ಅವರು ಎಲ್ಲ ಕಡೆ ನಾನು ಆಲ್ಮೋಸ್ಟ್ ಒಂದು ಹಲವಾರು ಕಾರಣಗಳಿಗೆ ಅವರು ಎಲ್ರಿಗೂ ಗೊತ್ತು, ಮನೆ ಮಾತಾಗಿದ್ದಾರೆ ಅದು. ಸೊ ಹಾಗಾಗಿ ಅವ್ರ ಮುಖಾಂತರ ನಾವೇನಾದ್ರೂ ಒಂದು ಇಂಟರ್ವ್ಯೂ ಮಾಡಿದ್ರೆ ಖಂಡಿತ ನಾವೊಂದಷ್ಟು ಜನಕ್ಕೆ ರೀಚ್ ಆಗ್ತೀವಿ ಅನ್ನೋ ಉದ್ದೇಶದಿಂದ ಅವ್ರು ಕೇಳಿದಾಗ ಹೊಸ ತಂಡ ಮಾಡಿದೆ, ಒಂದಷ್ಟು ಏನೋ ಹೊಸ ಹುಡುಗರು ಮಾಡಿದ್ದಾರೆ, ನನ್ನ ಕಡೆಯಿಂದ ಸಪೋರ್ಟ್ ಇರುತ್ತೆ ಅಂತ ಒಂದು ಬಂದು ಮಾತಾಡಿದ್ರು ಸರ್. ಅದ್ರ ಮಧ್ಯೆ ಒಂದಷ್ಟು ನಡೀತು. ಅದ್ರ ಬಗ್ಗೆ ನಾವು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಬೇಕಾಗಿರೋ ನೆಸಿಟಿ ಇಲ್ಲ ಸರ್. ನಮ್ಮ ಯಾರಿದ್ರು ಅವರೊಂದು ಏನೋ ಅಭಿಮಾನನ ಅವ್ರು ವ್ಯಕ್ತಪಡಿಸಿದ್ರು, ಅದನ್ನ ಬಿಟ್ರೆ ಏನು ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ಳೋ ನೆಸಿಟಿ ಇಲ್ಲ ಅಂತ ಅನಿಸ್ತಿದೆ. ಬಟ್ ಇಲ್ಲಿ ನಾವು ತಗೋಬೇಕಾಗಿರೋ ಉದ್ದೇಶ ಅವ್ರು ಬಂದಿದ್ರಲ್ಲ, ಏನೋ ಒಂದು ಹೊಸ ಹುಡುಗರಿಗೆ ಸಪೋರ್ಟ್ ಮಾಡೋಣ ಅಂತ, ಅದು ವಿಷಯನ ನಾವು ಮಾತಾಡ್ಬೇಕು ಸರ್. ಈಗ ಯಾಕಂದ್ರೆ ಈಗ ಎಲ್ಲರೂ ನಾವು ಒಂದಷ್ಟು ಕಮೆಂಟ್ಗಳು ನೋಡ್ತಾ ಇದ್ವಿ, ಏನೋ ಫ್ಯಾನ್ ವಾರ್ಸ್ ಅಂತ, ಅವ್ರು ಕಮೆಂಟ್ ಹಾಕೋದು, ಇವ್ರು ಕಮೆಂಟ್ ಹಾಕೋದು. ಸರ್ ನಮ್ಗೆ ಈ ಫ್ಯಾನ್ ವಾರ್ಗಳ ಮಧ್ಯೆ ಸಿಗಾಕೊಳ್ಳೋ ಒಂದು ಇದಿಲ್ಲ ಸರ್. ನಾವೇನ್ ಹೇಳ್ತಿದೀವಿ ಅಂತ ಹೇಳಿದ್ರೆ, ಒಂದು ಹೊಸ ತಂಡ ಬಂದಾಗ, ಒಂದು ಹೊಸಬ್ರು ಬಂದಾಗ ನಿಜವಾಗ್ಲೂ ಸ್ಟಾರ್ಸ್ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಸರ್. ಇವತ್ತು ಇಂಡಸ್ಟ್ರಿ ಕಡೆಯಿಂದ ಸಪೋರ್ಟ್ ಮಾಡ್ತಿದ್ದಾರೆ. ದುನಿಯಾ ವಿಜಯ್ ಸರ್ ನಮ್ಮ ಬೆನ್ನಿಂದ ನಿಂತ್ಕೊಂಡು ನಾನ್ ನಿಮ್ಗೆ ಇದು ಒಂದು ಒಳ್ಳೆ ಸಿನಿಮಾ ಮಾಡಿದೀರಾ ಅಂತ ನಮ್ಗೆ ಸಪೋರ್ಟ್ ಮಾಡಿ ನಿಂತಿದ್ದಾರೆ. ಹಾಗೇನೆ ಹೊಂಬಳ್ಳೆ ಸಿನಿಮಾ ಅವರು, ಆ ಸಂಸ್ಥೆಯವರು ಥಿಯೇಟರ್ ಸೆಟಪ್ ಮಾಡ್ಬಿಟ್ಟು ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರು ಮಾಡ್ತಿದ್ದಾರೆ ಸರ್. ಇಂಡಸ್ಟ್ರಿ ಕಡೆಯಿಂದ ಅವ್ರ ಸಪೋರ್ಟ್ ಸಿಗ್ತಿದೆ ಹೊಸಬ್ರಿಗೆ, ಪ್ರೇಕ್ಷಕರಿಂದ ಸಿಗ್ಬೇಕು ಸರ್. ಈ ಫ್ಯಾನ್ ವಾರ್ಸ್ ಅಂತ ಏನ್ ನಡೀತಿದೆ, ನಮ್ಗೆ ದರ್ಶನ್ ಸರ್ ಮೇಲೆ ಆಗ್ಬೋದು, ಸುದೀಪ್ ಸರ್ ಮೇಲೆ ಆಗ್ಬೋದು, ಶಿವಣ್ಣ ಸರ್ ಮೇಲೆ ಆಗ್ಬೋದು, ಹಾಗೇನೆ ಯಶ್ ಸರ್ ಮೇಲೆ ಆಗ್ಬೋದು, ಧ್ರುವ ಸರ್ ಆಗ್ಬೋದು, ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ, ಎಲ್ಲರ ಮೇಲೂ ಅಭಿಮಾನ ಇದೆ, ಪ್ರೀತಿ ಇದೆ ಎಲ್ಲ ಸರ್. ನಮ್ಗೆ ಎಲ್ಲರ ಫ್ಯಾನ್ಸು ಬೇಕು ಸರ್. ನಮ್ಗೆ ಎಲ್ಲರ ಫ್ಯಾನ್ಸು ಬೇಕು, ಎಲ್ಲರ ಫ್ಯಾನ್ಸ್ ಸಪೋರ್ಟ್ ಬೇಕು. ಸೊ ಈಗ ಇಂಡಸ್ಟ್ರಿನೇ ಸಪೋರ್ಟ್ ಮಾಡ್ತಿದೆ. ಇವತ್ತಿನ ಟೈಮಲ್ಲಿ ಪ್ರೇಕ್ಷಕರೆಲ್ಲರೂ ಸಪೋರ್ಟ್ ಮಾಡಿದ್ರೆ ನಮ್ಮಂತ ಒಂದಷ್ಟು ಜನ ಆಚೆ ಬರ್ತಾರೆ. ನೀವು ಪ್ರೇಕ್ಷಕರು ಏನೋ ನಾ ಆಗ್ಲೇ ಹೇಳಿದ್ನಲ್ಲ, ಪ್ರೇಕ್ಷಕರು ಸಪೋರ್ಟ್ ಮಾಡಿದ್ರೆ ಯಾರಾದ್ರೂ ಸ್ಟಾರ್ಸ್ ಆಗಕ್ ಸಾಧ್ಯ. ಈಗ ಅವರೆಲ್ಲ ಸ್ಟಾರ್ಸ್ ಕೂಡ ನೀವು ಬೆಳೆಸಿದ್ರನ್ನ ಬೆಳೆದಿದ್ದೀರಾ. ಎಲ್ಲರೂ ಎಲ್ಲೋ ಒಂದ್ ಕಡೆ ಶುರು ಮಾಡ್ಕೊಂಡಿರೋರಲ್ವ ಸರ್, ಮೊದಲನೇ ಸಿನಿಮಾ. ಈಗ ನಾವು ಮಾಡ್ತಿದೀವಿ, ನಮ್ಗೊಂದಷ್ಟು ಸಪೋರ್ಟ್ ಮಾಡಿ ಅಂತ ಅಷ್ಟೇ ಸರ್ ನಾವು ಕೇಳ್ಕೊಳ್ಳೋದು. ದಯವಿಟ್ಟು ಎಲ್ಲರೂ ಫ್ಯಾನ್ಸುನು ನಮ್ಮ ಒಂದು ಲವ್ ರೆಡ್ಡಿ ಸಿನಿಮಾನ, ಲವ್ ರೆಡ್ಡಿ ಅಂದ ತಕ್ಷಣ ಸರ್ ಇದೆಲ್ಲರೂ ತೆಲುಗು ಸಿನಿಮಾ ಅಂತ ಅನ್ಕೋತಿದ್ದಾರೆ. ಲವ್ ರೆಡ್ಡಿ ಇದೊಂದು ಕನ್ನಡ ಸಿನಿಮಾ, ಗಡಿ ಭಾಗದಲ್ಲಿ ನಡೆದಿರುವಂತ ಒಂದು ನೈಜ ಘಟನೆ ಆಧಾರಿತ ಮಾಡಿರುವಂತ ಸಿನಿಮಾ. ಸೊ ನಮ್ಮ ಕನ್ನಡದ ಕತೆ, ಕನ್ನಡದ ನಟರು ಎಲ್ಲರೂ ಸೇರಿ ಮಾಡಿರುವಂತ ಒಂದು ಸಿನಿಮಾ. ಹಲವಾರು ಕಾರಣಗಳಿಂದ ಅಲ್ಲಿ ಮುಂಚೆ ರಿಲೀಸ್ ಆಗಿ ಇಲ್ಲಿ ತಡವಾಗಿ ರಿಲೀಸ್ ಆಗಿದೆ. ಒಂದು ಒಳ್ಳೆ ಪ್ರಶಂಸೆ ಬಂದಿದೆ, ಅಲ್ಲಿ ಕೂಡ ಒಂದು ಒಳ್ಳೆ ಸದ್ದು ಮಾಡಿ ಒಂದಷ್ಟು ಪ್ರಶಂಸೆ ಏನೋ ಕೊಟ್ಟಿದ್ದಾರೆ ಇಂಡಸ್ಟ್ರಿ ಕಡೆಯಿಂದ. ನಮ್ಮ ಪ್ರೇಕ್ಷಕರು ನೋಡಿ ನಮ್ಮನ್ನ ಹಾರೈಸಬೇಕಾಗಿ ನಾವು ವಿನಂತಿ ಏನೋ ಒಂದು ಸವಿನಯ ಪ್ರಾರ್ಥನೆ ಅಂತ ಅನ್ಕೊಳ್ಳಿ. ಕರ್ನಾಟಕದಾದ್ಯಂತ ಎಲ್ಲ ಕನ್ನಡ ಪ್ರೇಕ್ಷಕರು ನಮ್ಮ ಒಂದು ಮನವಿ, ನಮ್ಮ ಸಿನಿಮಾ ನೋಡಿ ಸರ್. ಸಿನಿಮಾ ಚೆನ್ನಾಗಿದ್ರೆ ಒಂದ್ 5 ಜನ ಕೇಳಿ, ಇಲ್ಲ ಅಂದ್ರೆ 20 ಜನ ಕೇಳಿ ಸರ್. ಎಲ್ಲದಕ್ಕಿಂತ ಮುಖ್ಯ, ಎಲ್ಲದಕ್ಕಿಂತ ದೊಡ್ಡದು ಸಿನಿಮಾ ಅಲ್ವಾ ಸರ್. ಈ ವಾರಗಳಾಗ್ಬೋದು, ಇನ್ನೊಂದು ಘಟನೆಗಳಾಗ್ಬೋದು, 3 ದಿವಸ ಇರುತ್ತೆ, 4 ದಿವಸ ಮರ್ತೋಗ್ತಾರೆ. ಎಲ್ಲದಕ್ಕಿಂತ ದೊಡ್ಡದು ಸಿನಿಮಾ ಇಂಡಸ್ಟ್ರಿ ಬೆಳಿಬೇಕಂತ ಹೇಳಿದ್ರೆ ನಮ್ಮಂತ ಒಂದು ಹೊಸ ಪ್ರತಿಭೆಗಳು ಬರಬೇಕು. ಸೊ ಆ ಸಪೋರ್ಟ್ ನಿಮ್ಮಿಂದನೇ ಬರಬೇಕು. ಸಿನಿಮಾ ಗೆಲ್ಬೇಕು. ನಾವು ಸಿನಿಮಾ ಮಾಡಿದೀವಿ, ಒಂದು 3 ವರ್ಷ ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ, ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ. ನೀವು ಸಿನಿಮಾ ನೋಡಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ 20 ಜನ ಕೇಳಿ ಸರ್ ಚೆನ್ನಾಗಿಲ್ಲ ಅಂತ. ಚೆನ್ನಾಗಿದೆ ಅಂತ ಹೇಳಿದ್ರೆ 5 ಜನ ಕೇಳಿ ಸಾಕು. ಅದರಿಂದ ನಮ್ಗೆ ತುಂಬಾ ಒಳ್ಳೇದಾಗುತ್ತೆ. ಎಲ್ರಿಗೂ ನಮಸ್ಕಾರ ಸರ್. ಥ್ಯಾಂಕ್ ಯು.